ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಿವಿಯೋಗೆ ಲಂಚ್ ಬಾಕ್ಸ್ಗೆ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ಲಂಚ್ ಬಾಕ್ಸಿಗೆ ಅವನಿಗೆ ಮೇಘನಾ ಬಿರಿಯಾನಿನ ಮಾಡಿದ್ದೀನಿ. ಮೇಘನಾ ಬಿರಿಯಾನಿ ತುಂಬಾ ಫೇಮಸ್. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ರೋ ಅವರೆಲ್ಲರೂ ಡೆಫಿನೆಟ್ ಆಗಿ ಮೇಘನಾ ಬಿರಿಯಾನಿಯನ್ನ ಟ್ರೈ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಫೇಮಸ್ ಮೇಘನಾ ಬಿರಿಯಾನಿ. ಅವ್ರ ಬ್ರಾಂಚಸ್ ಗಳು ಕೂಡ ಎರಡು ಮೂರು ಕಡೆ ಓಪನ್ ಮಾಡಿದ್ದಾರೆ. ನಾನ್ ಬ್ಯಾಂಗ್ಳೂರಲ್ಲಿ ಇದ್ದಾಗ 7 years ಬ್ಯಾಕ್ ಮೇಘನಾ ಬಿರಿಯಾನಿ ತಿಂಗಳಿಗೆ ಒಂದ್ಸರಿನಾದ್ರೂ ತಂದು ತಿಂತಾ ಇದ್ವಿ. ಅಷ್ಟು ಚೆನ್ನಾಗಿರ್ತಾ ಇತ್ತು. ಮತ್ತೆ ಸ್ಪೈಸ್ ಲೆವೆಲ್ ಕೂಡ ಮೈಲ್ಡ್ ಆಗಿರ್ತಾ ಇತ್ತು. ಆ ರೀತಿ ನನಗೆ ಸಿಗೋದೇ ಇಲ್ಲ ಮೇಘನಾ ಬಿರಿಯಾನಿ. ಅದಕ್ಕೆ ನಾನು ಮನೆಯಲ್ಲೇ ಆ ರೆಸಿಪಿಯನ್ನ ತಿಂದು ಅಭ್ಯಾಸ ಇರೋದ್ರಿಂದ ಟ್ರೈ ಮಾಡಿದ್ವಿ. ಸೇಮ್ ಅದೇ ಫ್ಲೇವರ್ ಬರೋ ರೀತಿ ನಾನು ಮೇಘನಾ ಬಿರಿಯಾನಿಯನ್ನ ಮಾಡೋದನ್ನ ಕಲ್ತಿದ್ದೀನಿ. ಮೇಘನಾ ಬಿರಿಯಾನಿ ಮಾಡೋದಕ್ಕೆ ಆಲ್ಮೋಸ್ಟ್ 5 hours ಟೈಮ್ ತಗೊಳುತ್ತೆ. ಇದು ಲಾಂಗ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಮೇಘನಾ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕಾರಣ ಟೈಮ್. ಅಷ್ಟು ನಾವು ಟೈಮ್ ಕೊಟ್ರೆ ನಾವು ಮನೆಯಲ್ಲೇನೆ ಮೇಘನಾ ಬಿರಿಯಾನಿಯನ್ನ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ನಾನು ಇವಾಗ ನಮ್ ಲಿವಿಯೋಗೆ ಮೇಘನಾ ಬಿರಿಯಾನಿ ಆಲ್ರೆಡಿ ಮಾಡಿದೀನಿ. ಅದನ್ನ ನಾನು ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೀಡ್ಲೆಸ್ ಗ್ರೇಪ್ ಗಳನ್ನ ತಗೊಂಡ್ ಬಂದಿದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ನನ್ನ ಲಿವಿಯೋ ಫೇವ್ರೆಟ್ ಕುಕುಂಬರ್. ಅವ್ನಿಗೆ ಕುಕುಂಬರ್ ಅಂದ್ರೆ ತುಂಬಾ ಇಷ್ಟ. ಪ್ರತಿ ಸಾರಿ ನಾನು 2-3 ಸ್ಲೈಸ್ ಕಟ್ ಮಾಡಿ ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕ್ತೀನಿ. ಅದ್ರ ಜೊತೆಗೆ ಮೇಘನಾ ಬಿರಿಯಾನಿ ಮಾಡಿದೀನಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಅವನಿಗೆ ಬಿರಿಯಾನಿ ಜೊತೆ ಪೀಸ್ಗಳು ಬರುತ್ತಲ್ವಾ, ಆ ಚಿಕನ್ ನಲ್ಲಿ ಎಷ್ಟು ವೆರೈಟಿ ಫ್ಲೇವರ್ ಇದೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ನೀವು ಒಂದ್ಸರಿ ಮೇಘನಾ ಬಿರಿಯಾನಿ ಟ್ರೈ ಮಾಡಿದ್ರೆ ಮನೆಯಲ್ಲಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮೇಘನಾ ಬಿರಿಯಾನಿ ರೆಸಿಪಿ ಬೇಕೋ ಅವರೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿ. ಮೇಘನಾ ಬಿರಿಯಾನಿ ರೆಸಿಪಿ ಅಪ್ಲೋಡ್ ಮಾಡಿ ಅಂತ ನಾನು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ, ನಾನು ಗ್ರೇಪ್ಸ್ ಗಳನ್ನ ತಗೊಂಡಿದ್ದೀನಿ. ಒಂದು 5-6 ಗ್ರೇಪ್ಸ್ ಆದ್ರೆ ಅವನಿಗೆ ಸಾಕು. ಇದು ಆಕ್ಚುಲಿ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಗ್ರೇಪ್ಸ್ ಗಳು. ಗ್ರೇಪ್ಸ್ ಜೊತೆಗೆ ಕುಕುಂಬರು ಅದನ್ನ ಹಾಕಿದೀನಿ. ನಾನು ತುಂಬಾ ಸರಿ ಅನ್ಕೊಳ್ತಾ ಇದ್ದೆ ಲಿವಿಯೋಗೆ ಏನಾದ್ರೂ ವೆರೈಟಿಯಾಗಿ ಮಾಡ್ಬೇಕು ಲಂಚ್ ಬಾಕ್ಸ್ಗೆ ಅಂತ. ಸೊ ಫೈನಲ್ ಆಗಿ ಮೇಘನಾ ರೆಸಿಪಿ ನನಗೆ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಮೇಘನಾ ಬಿರಿಯಾನಿಯನ್ನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಡ್ತಾ ಇದೀನಿ. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ತುಂಬಾ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆ. ಯಾವ ರೀತಿ ಮೇಘನಾ ಬಿರಿಯಾನಿನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಯಾರಿಗೆಲ್ಲ ಮೇಘನಾ ಬಿರಿಯಾನಿ ಒಂದ್ಸರಿನಾದ್ರೂ ಟ್ರೈ ಮಾಡಿದಿರೋ ಅವರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮೇಘನಾ ಬಿರಿಯಾನಿ ರೆಸಿಪಿ ಅಂತ. ನಾನು ನಿಮ್ಗೆ ತಪ್ಪೇ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ರೈಸ್ ಅನ್ನ ಹಾಕಿದೀನಿ. ಈ ಬಿರಿಯಾನಿಯಲ್ಲಿ ಸ್ಪೆಷಲ್ ಆಗಿ ಬರುವಂತದ್ದು ಚಿಕನ್ ಪೀಸ್ಗಳು. ಆ ಚಿಕನ್ ಸಪರೇಟ್ ಆಗಿ, ಇದು ದಮ್ ಬಿರಿಯಾನಿ ತರ ಇರಲ್ಲ, ಸೆಪರೇಟ್ ಆಗಿರುತ್ತೆ. ಮೇಘನಾ ಬಿರಿಯಾನಿಯಲ್ಲಿ ರೈಸ್ ಬೇರೆ ಮತ್ತೆ ಈ ರೀತಿ ಪೀಸಸ್ ಬೇರೆ ಕೊಡ್ತಾರೆ ನಮ್ಗೆ. ಯಾರ್ಯಾರಿಗೆಲ್ಲ ಮೇಘನಾ ಬಿರಿಯಾನಿ ತಿಂದಿದ್ದೀರೋ ಅವರಿಗೆ ಒಂದು ಐಡಿಯಾ ಇರುತ್ತೆ. ನಾನು ಸರ್ವ್ ಮಾಡೋದಕ್ಕೆ ಬೇರೆ ಪಾತ್ರೆಗಳಿಲ್ಲ. ಸೊ ಅದಕ್ಕೋಸ್ಕರ ನಾನು ಟಿಫನ್ ಬಾಕ್ಸ್ ಅಲ್ಲೇ ನಾನು ಸರ್ವ್ ಮಾಡಿ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದಕ್ಕೇನೆ ತುಂಬಾ ಚೆನ್ನಾಗಿದೆ. ಬಾಯಲ್ಲೇ ನೀರ್ ಬರ್ತಾ ಇದೆ. ನಾನು 2 ಟೈಮ್ ಆಗಷ್ಟು ನಾನು ಮೇಘನಾ ಬಿರಿಯಾನಿ ಮನೆಯಲ್ಲೇ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ, ಯಾಕಂದ್ರೆ 5 ಗಂಟೆಗಳ ಕಾಲ ಮಾಡಿರ್ತೀವಲ್ವಾ, 1 ಟೈಮ್ ಮಾಡಿದ್ರೆ ಮುಗ್ದೋದ್ರೆ ತುಂಬಾ ಬೇಜಾರು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು 2 times ಆಗಷ್ಟು ನಾನು ಬಿರಿಯಾನಿಯನ್ನ ಮಾಡ್ತೀನಿ. ಅದ್ರ ಜೊತೆಗೆ ರೆಡ್ ಪಿಯರ್ ಅನ್ನ ತಗೊಂಡ್ ಬಂದಿದೆ. ಇಲ್ಲಿ 3-4 ವೆರೈಟಿ ಪಿಯರ್ ಗಳು ಬರುತ್ತೆ. ನಮ್ ಲಿವಿಯೋಗೆ ರೆಡ್ ಪಿಯರ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಈ ಪಿಯರ್ ಅನ್ನ ಕಟ್ ಮಾಡಿ ಹಾಕ್ತಾ ಇದೀನಿ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಶ್ರೀರಾಮ್, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ರೆಕಮೆಂಡೇಶನ್ಗೆ ಹೋಗುತ್ತೆ. ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಬಾಯ್. ಮತ್ತೊಂದು ವಿಷಯನ ಹೇಳೋದು ಮತ್ತೆ, ನನಗೆ 3 Roses ಟೀ ಪೌಡರ್ ಸಿಕ್ತು. 500 ಗ್ರಾಮ್ ಪ್ಯಾಕೆಟ್ $8 ಇದೆ, ಅಂದ್ರೆ $800 ಮೇಲಾಗುತ್ತೆ. ಇಂಡಿಯಾದಲ್ಲಿ $400 ಇದ್ರೆ ಇಲ್ಲಿ $800, ಯಾಕಂದ್ರೆ ಅಲ್ಲಿಂದ ಇಲ್ಲಿ ತಗೊಂಡ್ ಬರ್ತಾರಲ್ವಾ.